ಹಾಯ್ ಎಲ್ಲರಿಗೂ. ಓಕೆ, ಇವತ್ತಿನ ಟಾಪಿಕ್ ನಿಮ್ಗೆ ಗೊತ್ತಿದೆ, ರಿಯಾಲಿಟಿ ಆಫ್ ನರ್ಸಿಂಗ್ ಇನ್ ಅವರ್ ಕರ್ನಾಟಕ. ಎಸ್ಪೆಷಲಿ ನಮ್ಮ ಕರ್ನಾಟಕದ್ದು ರಿಯಾಲಿಟಿ ಹೇಳ್ತಾ ಹೋಗ್ತೀನಿ. ಫ್ಯೂಚರ್ ನರ್ಸಸ್ಗಳೆಲ್ಲರೂ ಕೂಡ ಈ ವಿಡಿಯೋ ನೋಡ್ತಾ ಇದ್ದಾರೆ, ಇವನ್ ನಂತರನೇ ಎಲ್ಲರೂ ಕೂಡ ಸ್ಟೂಡೆಂಟ್ ನೋಡ್ತಾ ಇದ್ದಾರೆ. ರಿಯಾಲಿಟಿ ಏನಪ್ಪ ಅಂತಂದರೆ ನಿಮ್ಗೆ ಹೇಳ್ತಾ ಹೋಗ್ತಿದ್ದೀನಿ. ಯಾಕೆ ಈ ವಿಷಯ ಚೂಸ್ ಮಾಡ್ಕೊಂಡೆ ಅಂತಂದರೆ, ಈಗ ತಾನೇ ಜಸ್ಟ್ ಎಷ್ಟೊಂದು ಔಟ್ ಈಗ ಆಗ್ತಿದ್ದಾರೆ. ಯಾಕಂದರೆ ಈಗ 4th ಇಯರ್ ಮುಗಿಸ್ಕೊಂಡು ಕೆಲವೊಂದಿಷ್ಟು JNM 3rd ಇಯರ್ ಮುಗಿಸ್ಕೊಂಡು ಔಟ್ ಆಗ್ತಿರ್ತೀರ. ಕೆಲವೊಂದಿಷ್ಟು ಕ್ವಶನ್ಸ್ ಅಂತ ಇರ್ತದೆ, ವಾಟ್ ನೆಕ್ಸ್ಟ್ ಆಫ್ಟರ್ BS ನರ್ಸಿಂಗ್ ಅಥವಾ GNM ನರ್ಸಿಂಗ್ ಮುಗಿಸಾದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು? ಈ ಗ್ರ್ಯಾಜುಯೇಷನ್ ಕೋರ್ಸ್ ಅಂತ ಮುಗಿತು, ನೆಕ್ಸ್ಟ್ ಏನಾದರೂ ಡಿಗ್ರಿ ಕೋರ್ಸಸ್ ಅಂದ್ರೆ ಯಾವುದೇ ಇಲ್ಲ. ಓಕೆ, ನಾವು ಸ್ಪೆಷಲಿಸ್ಟ್ ಆಗಬೇಕು ಅಂತಂದರೆ ಹುಡುಗರು MSc ನರ್ಸಿಂಗ್ ಅಂತ ಮಾಡ್ಕೊತೀರ, ಅಥವಾ ಬೇರೆ ಬೇರೆ ಏನಾದರೂ ನಿಮ್ಮ ಮಾಡ್ಕೊಂಡ್ರೆ ಹಾಸ್ಪಿಟಲ್ ಡ್ಯೂಟಿ ಹೋಗ್ತೀರಾ, ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರ್ತೀರ, ಅಬ್ರಾಡ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಿರ್ತೀರ. ನಾ ರಿಯಾಲಿಟಿ ಆಫ್ ನರ್ಸಿಂಗ್ ಅಂತ ಯಾಕೆ ಈ ಒಂದು ಸಬ್ಜೆಕ್ಟ್ ಇವತ್ತು ಚೂಸ್ ಮಾಡಿದೆ ಅಂತಂದರೆ, ಮ್ಯಾಟ್ರ್ ಸಿಕ್ಕಾಪಡೆ ಇದೆ ಮಾತಾಡ್ಲಿಕ್ಕೆ ಹೋತಂತಾರೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಆ್ಯಕ್ಚುಲ್ ನನಗೂ ಕೂಡ ಗೊತ್ತಾಗ್ತಿಲ್ಲ. ಸೊ ನರ್ಸಿಂಗ್ ಈಗ ಲೆವೆಲು, ನಾನು ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಬಂದಾಗ BS ನರ್ಸಿಂಗ್ ಒಂದೇ ತೊಗೊಳ್ತೀನಿ. ಕೇವಲ 400 ಕಾಲೇಜಸ್ ಇದು. ಈಗ 600 ಕಾಲೇಜಸ್ಸು KEದಲ್ಲಿ ಅಲಾಟ್ಮೆಂಟ್ ಆಗುವಂಥದ್ದು. ಅಂದರೆ KEದಲ್ಲಿ ಅಡ್ಮಿಷನ್ಸ್ ಕೊಡ್ತಾರೆ, KEದವ್ರು ಏನು ಮಾಡ್ತಾರೆ, ಅಡ್ಮಿಷನ್ನ ಕೊಡಿಸ್ತಾರೆ. ಬೇರೆ ಬೇರೆ ಪ್ರೈವೇಟ್ ಆಯಿತು, ಗೌರ್ಮೆಂಟ್ ಕಾಲೇಜಿಗೆ. ಈ ಗೌರ್ಮೆಂಟ್ ಕಾಲೇಜಿಗೆ ಕೂಡ ಮತ್ತೆ ಇಂಕ್ರೀಸ್ ಆಗಿದ್ದಾವೆ. ಸೊ ಓನ್ಲಿ ಏನಪ್ಪ ಆಗ್ತಿದೆ ಅಂತಂದರೆ, ಇನ್ಪುಟ್ ಜಾಸ್ತಿ ಆಗ್ತಿದೆ ಆ್ಯಂಡ್ ಔಟ್ಪುಟ್ ಜಾಸ್ತಿ ಆಗ್ತಿದೆ. ಅದ್ರ ತಕ್ಕನಂಗೆ ಜಾಬ್ ಕೊಡ್ತಾ ಇಲ್ಲ. ಓಕೆ, ಆ್ಯಂಡ್ ನಮ್ಮ ಇಂಡಿಯಾ ಯಾಕೆ ಇಷ್ಟೊಂದು ಹಿಂದೆ ಉಳಿತಾ ಇದೆ ನೋಡಿ. ನಿಮ್ಗೆ ಈಗ ಆಲ್ಮೋಸ್ಟ್ ಈ ವಿಡಿಯೋ ನೋಡ್ತಿರೋರ್ಗೆ ಹೆಂಗೆ ಇರ್ತದೆ ಅಂತಂದರೆ, ದುಡ್ಡು ಗಳಿಸ್ಬೇಕಂತ ಇರ್ತದೆ. ಆ್ಯಂಡ್ ಅಷ್ಟು ಹುಡುಗರು ಸ್ಕಿಲ್ಫುಲ್ ಇರ್ತೀರ. ನನಗೆ ಹಾಗೆ ನಮ್ಮ ಟೀಚರ್ಸ್ ಹೇಳಿದ್ರು ಮೊನ್ನೆ, ಹಾಗೆ ಅಂತ ಹೇಳಿದ್ರು. ಎಷ್ಟು ರಿಯಾಲಿಟಿ ಇದೆ ನೋಡೋದು. ಯಾಕೆ ಎಲ್ಲರೂ ಕೂಡ ಔಟ್ ಆಫ್ ಸ್ಟೇಟ್, ಅಂದರೆ ಔಟ್ ಆಫ್ ಸ್ಟೇಟ್ ಅಲ್ಲ, ಔಟ್ ಆಫ್ ಕಂಟ್ರಿ ಹೋಗ್ಬೇಕಂತ ಇದ್ದಾರೆ. ಔಟ್ ಆಫ್ ಕಂಟ್ರಿಗೆ ಯಾಕೆ ಹೋಗ್ಬೇಕಂತ ಇದ್ದಾರೆ ಅಂತಂದರೆ, ಸ್ಯಾಲ್ರಿ ಚೆನ್ನಾಗಿ ಕೊಡ್ತಾರೆ. ಬ್ಯಾಂಡು ಬೇರೆ ಕಂಟ್ರಿಯವ್ರು ಏನು ಮಾಡ್ತಾರೆ, ಎಲ್ಲರನ್ನೂ ಕೂಡ ಕೈ ಬೀಸಿ ಕರೀತಾರೆ. ಆದರೆ ನಮ್ಮ ದೇಶ ಸ್ಪೆಷಲಿ ನರ್ಸಿಂಗ್ದವ್ರನ್ನ ಕರೆಯೋದಿಲ್ಲ. ಯಾಕೆ ಅಂತಂದರೆ, ಬರೋಕ್ಕೂ ಇಷ್ಟಪಡಲ್ಲ ಬೇರೆದವರು. ಯಾಕೆಂದರೆ ಸ್ಯಾಲ್ರಿ ಕಡಿಮೆ. ನಮ್ಮವರೇ ಬೇರೆ ಕಡೆ ಹೋಗ್ತಿದ್ದಾರೆ, ಸ್ಯಾಲ್ರಿ ಚೆನ್ನಾಗಿ ಕೊಡ್ತಿದ್ದಾರೆ. ಯಾಕಂದರೆ ನೋಡಿ, ನೀವು ಒಂದು 10 ಜನ ಗುಂಪು ತೊಗೋರಿ. ಓಕೆ, ಎಕ್ಸಾಂಪಲ್ ಇವೇ ಒಂದು 10 ಜನ ಗುಂಪು ತೊಗೋರಿ. ಅದರಲ್ಲಿ ಒಬ್ಬನು ಅತಿ ಸ್ಕಿಲ್ಫುಲ್ ಇರ್ತಾನೆ, ಸ್ವಲ್ಪ ಆಟದಲ್ಲಿ ಮೀಡಿಯಮ್ ಇರ್ತಾನೆ, ಒಬ್ಬನಿಗೆ ಏನು ಕೂಡ ಗೊತ್ತಿಲ್ಲ. ನಮ್ಮ ಇಂಡಿಯಾದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹೇಳೋದಂತಂದರೆ, ನಮ್ಮನ್ನು ಆಳ್ತಿರ್ತಕ್ಕಂಥ ರಾಜಕಾರಣಿಗಳೇ ಆಗಿರ್ಬೋದು, ಏನೂ ಕೂಡ ಗೊತ್ತಿಲ್ಲ. ಆದರೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಿರೋದು ಅವರು ನಮ್ಮನ್ನು. ನಿಮ್ಮ ಹತ್ರ ಸಿಕ್ಕಾಪಟ್ಟೆ ನಾಲೆಜ್ ಇದೆ, ಬಟ್ ನಿಮ್ಮ ಕೈಲಿ ಏನು ಕೂಡ ಮಾಡ್ಲಿಕ್ಕಾಗ್ತಿಲ್ಲ. ಬಟ್ ಬೇರೆ ಕಂಟ್ರಿಗಳು ಯಾವ ರೀತಿ ಮಾಡ್ತಿದೆ ನೋಡಿ, ಕೈ ಬೀಸಿ ಕರೀತಾರೆ. ನಮ್ಮನ್ನೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ, ನೀವು ಬನ್ನಿ, ಅವರು ಬನ್ನಿರಿ. ಯಾರೆಲ್ಲ ಶಾಣಿದ್ರು ಅಂತಂದ್ರೆ, ಯಾರೆಲ್ಲ ಜಾಣರಿದ್ರು, ಯಾರೆಲ್ಲ ಸ್ಕಿಲ್ಡ್ ಇದೆಯೋ, ನಿಮ್ಮ ಹತ್ರ ಯಾರ್ದೆಲ್ಲ ನಾಲೆಜ್ ಇದೆಯೋ, ನಮ್ಮ ದೇಶದಲ್ಲಿ ಬನ್ನಿ ಕೆಲಸ ಮಾಡಿ, ನಾವು ಸ್ಯಾಲ್ರಿ ಜಾಸ್ತಿ ಕೊಡ್ತಾರೆ. ಅಂದರೆ ಯಾಕೆ ಅಮೆರಿಕ ಅಂತ ಕಂಟ್ರೀಸ್ಗಳು, ಈಗ ಜರ್ಮನ್ ಅಂತ ಕಂಟ್ರೀಸ್ಗಳು, ನಾವು ಯಾಕೆ ಅಲ್ಲಿ ಹೋಗ್ತೀವಿ ಅಂತಂದರೆ ಸ್ಯಾಲ್ರಿ ಕೊಡ್ತಾರೆ. ಆ್ಯಂಡ್ ಅವರು ನಮ್ಮನ್ನು ಕೆಲಸ ಮಾಡಿಸ್ಕೊತಾರೆ. ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ನ, ನಾಲೆಜ್ನ ಯುಟಿಲೈಸ್ ಮಾಡ್ಕೊತು ಅವ್ರು ಕೆಲಸ ಮಾಡ್ಕೊತಾರೆ. ಕಂಟ್ರಿ ಗ್ರೋ ಆಗ್ತಾನೆ ಇರ್ತದೆ. ಬಟ್ ನಮ್ಮವ್ರು ಏನು ಮಾಡ್ತಾರೆ, ಆದಷ್ಟು ಏನು ಮಾಡಿರಿ, ಹೋಗ್ತಾರೆ, ದುಡ್ಕೊಂಡು ವಾಪಸ್ ಬರ್ತಾರೆ. ಓಕೆ, ಯಾಕಂದ್ರೆ ಎಲ್ಲರೂ ಕೂಡ ಪರ್ಮನೆಂಟಲ್ಲಿ ಇರೋಕ್ಕಂತೂ ಯಾರು ಹೋಗಲ್ಲ. ಹಂಗೆ ಅಂದ್ರೆ ಎಲ್ಲ ಕೂಡ ಅಡ್ಜಸ್ಟ್ಮೆಂಟ್ ಆಗ್ತಾರೆ, ಅಲ್ಲೇ ಇರ್ತಾರೆ ಬಿಡಿ. ಬಟ್ ನಮ್ಮ ಕಂಟ್ರಿಲಿ ಯಾಕಿರಲ್ಲ ಅಂತಂದರೆ, ಅತಿ ಸ್ಕಿಲ್ಫುಲ್ ಇದಾನ ಅವನಿಗೆ ಅಷ್ಟೇ ಸ್ಯಾಲ್ರಿ, ಲೋ ಇದೆ ಅವನು ಕೂಡ ಅಷ್ಟೇ ಸ್ಯಾಲ್ರಿ. ಆ್ಯಂಡ್ ನಮ್ಮಲ್ಲಿ ಆ ರಿಸರ್ವೇಷನ್, ಈ ರಿಸರ್ವೇಷನ್, ಪಾಲಿಟಿಕ್ಸು. ಆ್ಯಂಡ್ ನೋಡಿ, ನಮ್ಮ ಕರ್ನಾಟಕದ ಎಕ್ಸಾಂಪಲ್ ತೊಗೊಳ್ಳಿ. 2015ರಲ್ಲಿ ಕರೆದಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಗೌರ್ಮೆಂಟ್ದು 2025 10 ವರ್ಷಗಳ ಕಾಲ ಕರೆದಿಲ್ಲ. ಅಂದರೆ ಎಲ್ರಿ ಸ್ಕಿಲ್ಫುಲ್ಡು ಬರೀ ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊತಾರೆ. ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊಂತಂದರೆ ಎಲ್ಲರೂ ಕೂಡ ಕೆಲಸ ಒಂದೇ ಮಾಡಿಸ್ಕೊತಾರೆ. ಅವನು ಸ್ಕಿಲ್ಫುಲ್ಡ್ ಇದ್ದವನು ಅಲ್ಲೇ ಇರ್ತಾನೆ, ಇನ್ನು ಬರೆದಿದ್ದವನು ಅಲ್ಲೇ ಇರ್ತಾನೆ. ಸ್ಕಿಲ್ಫುಲ್ಡ್ ಇದ್ದವನು ಕೂಡ ಅವನು ಬೇಜಾರಾಗಿ ಸೋಂಬೇರಾಗಿ ಅವನು ಕೂಡ ಏನು ಮಾಡೋಕ್ಕೆ ಬಿಟ್ಟು ಬಿಡ್ತಾನೆ, ಅಲ್ಲಿಗೆ ನಿಂತೋಯ್ತು. ಅಂದರೆ ಅಷ್ಟೇ ಪೀಕ್ ಲೆವೆಲ್ ಯಾರ್ದು ಕೂಡ ಇಲ್ಲ, ಅಷ್ಟೇ ಲಿಮಿಟ್, ಅಷ್ಟೇ ನಾವು ಬಾರ್ಡರ್ ಹಾಕೊಂಡ್ಬಿಟ್ಟಿದ್ದು. ಇದಕ್ಕಿಂತ ನಾವು ಅದರಿಂದ ದಾಟಿ ನಾವು ಎಲ್ಲೂ ಕೂಡ ಹೋಗಲ್ಲ. ಬಟ್ ಒಂದಂತೂ ಸತ್ಯ, ಮೊದಲಿನ ಥರ ಇಂಡಿಯಾ ಈಗಂತೂ ಇಲ್ಲ. ಅಂದರೆ ಈ 10 ವರ್ಷದಿಂದ ಇದ್ದಂಗೆ ಈಗಲೂ ಕೂಡ ಇಂಥ ಇಲ್ಲ. ಸೊ ಭಾಳಷ್ಟು ಚೇಂಜಸ್ ಆಗಿದ್ದಾವೆ. ಈವನ್ ನಮ್ಮ ಸಿಲೆಬಸ್ಸಲ್ಲೂ ಕೂಡ ಏನು ಮಾಡಿದ್ವಿ, ನಾವು ಭಾಳಷ್ಟು ಕ್ವಾಲಿಟಿ ನೋಡ್ತಾ ಇದ್ದೀವಿ. ಮೊದಲೆಲ್ಲ ನೋಡ್ತಾ ಇರೋದು ಎಕ್ಸಾಂಪಲ್ ಹೇಳಿದ್ರೆ, ನಿಮ್ದು ಅದೇ ಎಕ್ಸಾಮ್ಸ್ದೇ ತಗೋರಿ. ಮೊದಲೆಲ್ಲ ಯಾವ ರೀತಿ ಇರ್ತಿತ್ತು ಅಂದರೆ, ಚಾಯ್ಸಸ್ ಇದು, ಕ್ವಶನ್ಸಲ್ಲಿ ಚಾಯ್ಸಸ್ ಇಷ್ಟರಲ್ಲಿ ಇಷ್ಟು ಬರೀರಿ, ಅಂದರೆ 5 ಕ್ವಶನ್ ಕೊಟ್ಟರೆ ಎನಿ 3 ಬರೀರಿ ಅಂತಿತ್ತು. ಆ್ಯಂಡ್ ಅದೇ ರೀತಿ ನೆಕ್ಸ್ಟ್ ಬ್ಯಾಚ್ ಹಂಗೆ ಬರ್ತಾ ಯಾವುದು ಕೂಡ ಚಾಯ್ಸಸ್ ಕೊಡಲಿ. ಈಗ MCQ ಬರ್ತದೆ. ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಸಿಕ್ಕಾಪಟ್ಟೆ, ಏನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಸಿಕ್ಕಾಪಟ್ಟೆ ಬರ್ತಾ ಇದಾವೆ. ಸ್ಟೇಟ್ ಗೌರ್ಮೆಂಟ್, ನಮ್ಮ ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ ಬಿಟ್ಟರೆ ರಿಮೈನಿಂಗ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಭಾಳಷ್ಟು ಜಾಬ್ಸ್ಗಳ ಆಪರ್ಚುನಿಟಿ ಇದಾವೆ, ಇಲ್ಲ ಅಂತಲ್ಲ. ಸೊ ಓಕೆ, ಪರವಾಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕರೆ ಅಂತಂದ್ರೂ ಲೈಫ್ ಲೀಡ್ ಮಾಡಲಿಕ್ಕೆ ಚೆನ್ನಾಗಿ ಮಸ್ತ್ ಸ್ಯಾಲ್ರಿ ಬಂದೇ ಬರ್ತದೆ, ಬರಿ ಮಾಡ್ಕೊಬಿಡಿ. ರಿಯಾಲಿಟಿ ಆಫ್ ನರ್ಸಿಂಗ್ ಅದೇ ನಾನು, ಇದು ಏನಾಗ್ತಿದೆ ಅಂತಂದರೆ, ಎಜುಕೇಷನ್ ಅನ್ನೋದು ಬಿಸ್ನೆಸ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ. ಇಲ್ಲಿ ಏಜೆನ್ಸಿಗಳು ಸಿಕ್ಕಾಪಟ್ಟೆ ಹುಡ್ಕೊಂಡು ಬರ್ತಿರ್ತಾರೆ. ಆ್ಯಂಡ್ ಕಾಲೇಜ್ಗಳು ಹೆಂಗಾಗಿದೆ ಅಂತಂದರೆ, ಸಿಕ್ಕಾಪಟ್ಟೆ ಫೀಸ್ ತೊಗೊಳ್ತಾರೆ, ಅದ್ರ ತಕ್ಕನಿಗೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇಲ್ಲ. ಹಂಗೆ ಹೇಳ್ತಾ ಹೋದರೆ, ಈಗ 10 ವರ್ಷ ಹೇಳಿದೆ ರಿಕ್ರೂಟ್ಮೆಂಟ್ ಕರೆದಿಲ್ಲ ಅಂತಂದು, ಇದು ಯಾರು ಕೂಡ ಗೊತ್ತಿಲ್ಲ ಅಂತಲ್ಲ, ಪ್ರತಿಯೊಬ್ಬ ರಾಜಕಾರಣಿ ಕೂಡ ಗೊತ್ತಿದೆ. ಓಕೆ, ಇವನ್ ನೋಡಿ, ಇದು ನಮ್ಮ ನರ್ಸಿಂಗಲ್ಲಿ ಒಂದೇ ಆಗ್ತಿಲ್ಲ. ಇವನ್ ಟೀಚರ್ಸ್ಗಳಲ್ಲಿ ಹೋಗಿ ನೋಡ್ಕೋರಿ, ಬೇಕಾದ್ರೆ B.Ed ಎಲ್ಲ ಮುಗಿಸ್ಕೊಂಡಿರ್ತಾರೆ, ಅವರು ಕೂಡ ಏನು ಮಾಡ್ತಾರೆ,
ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಅಂದ್ರೆ ಕರೆಯೋದಿಲ್ಲ, ಅದೇ ಹೋಗ್ತಾರೆ ಗೆಸ್ಟ್ ಟೀಚರ್ಸ್ ಆಗಿ ಹೋಗ್ತಾ ಇರ್ತಾರೆ. ಸೊ ನಮ್ಮ ನರ್ಸಿಂಗಲ್ಲೂ ಕೂಡ ಹಾಗೆ. ಈಗ ನೋಡಿ, ಒಂದು 20,000 ಒಬ್ಬನಿಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೊಟ್ಟರೆ ಅದೇ ಗೌರ್ಮೆಂಟ್ ಕೊಟ್ಟವನಿಗೆ ಇಂಟು 4 ಅಂತಂದರೆ 80,000 ರೂಪಾಯಿ ಕೊಡಬೇಕಾಗುತ್ತಾ. ಅಂದರೆ ಒಬ್ಬನಿಗೆ ಕೊಡೋದು 4 ಜನದಲ್ಲಿ ಕೆಲಸ ಮಾಡಿಸ್ಬೋದಲ್ಲ ಅಂತ ಈ ರೀತಿ ಹೋಗ್ತಾ ಇದ್ದಾರೆ. ಸೊ ಅದ್ರ ತಕ್ಕನೆ ಕೆಲಸ ಕ್ವಾಲಿಟಿ ಅಂತೂ ಕೆಲಸ ನಡೆಯೋದಿಲ್ಲ. ಯಾಕಂದರೆ ಎಲ್ಲನೂ ಕೂಡ ಕಾಂಟ್ರಾಕ್ಟ್ ಬೇಸ್ ಅಂತಂದ್ರೆ ಎಲ್ಲರೂ ಕೂಡ ಬಂದುಬಿಟ್ಟಿರ್ತಾನೆ. ಇಲ್ಲಿ ಯಾರು ನಾಲೆಜ್ ಇದೆ ಅಂತಲೂ ಕೂಡ ಗೊತ್ತಾಗಲ್ಲ. ಮೇನ್ ಇಂಪಾರ್ಟೆನ್ಸು ಕೊಡ್ತಾ ಇಲ್ಲ. ಕ್ವಾಲಿಟಿ ಕೇರ್, ಕ್ವಾಲಿಟಿ ಎಜುಕೇಷನ್ ನಮ್ಮ ಇಂಡಿಯಾದಲ್ಲೂ ಇನ್ನೂ ಕೂಡ ಬರ್ತಾ ಇಲ್ಲ. ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಮಾಡೋಕ್ಕೆ ಎಲ್ಲನೂ ಕೂಡ ತಯಾರಿ ಮಾಡ್ಕೊತಾರೆ. ಬಟ್ ಗೌರ್ನಮೆಂಟ್ ಏನು ಮಾಡ್ತದೆ ಅಂತಂದರೆ ನಮ್ಮನ್ನು ತಡೆ ಹಿಡಿತದ. ಅಂತಂದರೆ ಕ್ವಾಲಿಟಿ ಎಜುಕೇಷನ್ ಕೊಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ರು ಸಹಿತ ಮುಂದೆ ಬಂದಾಗ ಕ್ವಾಲಿಟಿ ಕೇರ್ ಸಿಗ್ತಿಲ್ಲ. ಲೈಕ್ ಎಕ್ಸಾಂಪಲ್ ಹೇಳಿದೆ ನಾನು, ಇದೇ ಹೇಳಿದೆ, 4 ಜನಕ್ಕೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೊಡ್ತಾರೆ. ಒಬ್ಬನಿಗೆ ಗೌರ್ಮೆಂಟ್ ಜಾಬ್ ಕೊಟ್ಟರೆ 80,000 ರೂಪಾಯಿ ಕೊಡಬೇಕು. ಓಕೆ, ಅರ್ಥ ಮಾಡ್ಕೊರಿ. 20,000 ರೂಪಾಯಿ ಒಬ್ಬನಿಗೆ 4 ಜನಕ್ಕೆ ಕೆಲಸ ಮಾಡಿಸಿದ್ರೆ ಅದು ಹೆಂಗೆ ಒಬ್ಬನಿಗೆ 80,000 ರೂಪಾಯಿ ಕೊಡೋದು ಹೆಂಗೆ? ಬಟ್ ಒಬ್ಬನು ಮಾಡೋದು ಅವ್ನ ಕ್ವಾಲಿಟಿ, ಅವ್ನ ಸ್ಕಿಲ್ ಇರ್ತದೆ, ನಾಲೆಜ್ ಇರುತ್ತೆ. ಯಾಕಂದ್ರೆ ಅವ್ನು ಎಲ್ಲ ಕೂಡ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಬಂದಿರ್ತಾನೆ, ಅವ್ನಿಗೆ ಫುಲ್ ನಾಲೆಜ್ ಇರ್ತದೆ. ಅದು ನಮ್ಮ ಇಂಡಿಯಾದಲ್ಲಿ ಮಾಡಲ್ಲ. ಯಾಕಂತಂದರೆ ಇಲ್ಲಿ ನಮಗೆ ಬಿಡ್ತಾರೆ, ಬೇರೆ ಬೇರೆದಕ್ಕೆ ಎಲ್ಲ ಅಮೌಂಟ್ ಖರ್ಚು ಮಾಡ್ತಾರೆ. ಅದು ನೆಸೆಸಿಟಿ ಇಲ್ಲದೆ ಇರದೆ. ಯಾಕಂದ್ರೆ ಭಾಳಷ್ಟು ನಾವು ಎಮೋಷ್ನಲಿ ಅಟ್ಯಾಚ್ಮೆಂಟ್ ಭಾಳ ಆಗಿಬಿಟ್ಟಿದ್ವಿ, ಸಿಕ್ಕಾಪಟ್ಟೆ ಎಮೋಷ್ನಲ್. ನಾನು ಹೇಳಿದ್ರೆ ನನ್ನ ಬೈತಾರೆ ಈಗ. ಅಂದರೆ ಆ ಫೆಸ್ಟಿವಲ್ ಈ ಫೆಸ್ಟಿವಲ್ ಅಂತ ಇರಲಿ, ಪಾರ್ಟ್ ಆಫ್ ನಾವೆಲ್ಲರೂ ಕೂಡ ಒಂದು ಸಮಾಜ ಸಂಘಜೀವಿ ಇರಬೇಕಾಗ್ತದ. ಬಟ್ ಅದ್ರ ತಕ್ಕನಂಗೆ ವುಮೆನ್ ರಿಸೋರ್ಸ್ಗೆ ಜಾಸ್ತಿ ಖರ್ಚು ಮಾಡಿರಿ. ಅದನ್ನ ಬಿಟ್ಟು ಬೇರೆಯವ್ರಿಗೆ ಯಾಕೆ ಖರ್ಚು ಮಾಡ್ತಿದ್ರ? ಅದನ್ನಷ್ಟೇ ಕ್ವಶನ್ಸ್ನ ಕೇಳೋದು. ನಂಗೆ ಇನ್ನೂ ಕೂಡ ಕಾನ್ಸೆಪ್ಟ್ ಸಿಕ್ಕಾಪಡೆ ಬರ್ತಾ ಹೋಗುತ್ತೆ ಈ ಥರ ನೋಡಿದ್ರೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ನಾಲೆಜು ಸ್ಕಿಲ್ಗೆ ಬಿಡ್ತಾ ಇದ್ದಾರೆ, ಅದನ್ನು ಬಿಟ್ಟು ರಿಮೈನಿಂಗ್ ಎಲ್ಲರಿಗೂ ಕೂಡ ಖರ್ಚು ಮಾಡ್ತಾ ಇದ್ದಾರೆ. ಅದು ಯಾವಾಗುತ್ತೋ ಅದನ್ನಂತರೂ ನಾನು ನೋಡ್ತೀನಿ ಇಲ್ಲ, ಆದಷ್ಟು ಬೇಗನೆ ಬರಲಿ, ಇಂಪ್ಲಿಮೆಂಟ್ ಆಗಲಿ ಅಷ್ಟೇ. ನಮ್ಮ ನರ್ಸಿಂಗು ಕೂಡ ಅದರಲ್ಲೂ ಕೂಡ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಹುಡುಗರಿಗೆ ತೀರಾ ಹಿಂದುಳ್ಕೊಂಡ್ಬಿಟ್ಟಾರೆ. ಲೈಕ್ ರಾಜಸ್ಥಾನ, ಗುಜರಾತ್ ಕಡೆ ಹೋಗ್ರಿ ಎಷ್ಟೊಂದೆಲ್ಲ ಕಾಂಪಿಟೇಟಿವ್ ಹೋಗ್ತಾರೆ ಅಂತಂದರೆ ಸ್ಟಾರ್ಟಿಂಗ್ ಫಸ್ಟ್ ಇಯರಿಂದನೇ ಏನು ಮಾಡ್ತಾರೆ ಅವರು, ಕಾಂಪಿಟೇಟಿವ್ ಸ್ಟಾರ್ಟು. ಅವ್ರದ್ದು ಅಚೀವ್ಮೆಂಟೇ ಬೇರೆ. ಅವ್ರದ್ದು ಹೇಳ್ತೀನಿ, ನಮ್ಮ ಇಂಡಿಯಾದಲ್ಲಿ ಇಲ್ಲೇ ಇಲ್ಲ ಯಾರು. ಯಾಕಂದರೆ ಅವ್ರದ್ದು ರಿಯಾಲಿಟಿ ಗೊತ್ತಾಗ್ಬಿಟ್ಟಿದೆ. ಸ್ಟಾರ್ಟಿಂಗಿಂದನೇ ಹೇಳ್ತಾ ಬಂದುಬಿಡ್ತಾರೆ, ನೀವು ಇಲ್ಲಿ ತಂದರೆ ಏನು ಕೂಡ ತೊಗೊಳ್ಳಲ್ಲ, ನೀವು ಇಷ್ಟೆಲ್ಲ 4 ವರ್ಷ ಕಲ್ತರು ಕೂಡ ವೇಸ್ಟು ಅಂತಂದು ಕೂಡ ಅವ್ರು ಸ್ಟಾರ್ಟಿಂಗಿಂದಲೇ ಪ್ರಿಪೇರ್ ಆಗ್ತಾರೆ. ಬಟ್ ನಮ್ಮಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೂಡ ನಮ್ದು ಹೆಂಗಿದೆ ಅಂತಂದ್ರೆ, ನಾವು ಬಂದಿಲ್ಲ, ಈಗ ಬಂದ್ಬಿಟ್ಟದೆ ಅದು. ಓಕೆ, ನಮ್ಮ ಸೀನಿಯರ್ ರಿಟೇಲ್ ಇದ್ರೆ ಬಂದ್ಬಿಟ್ಟದೆ. ಅಂದರೆ ಮೀನ್ಸ್ ಈಗ ಒಂದು 8-10 ವರ್ಷದಿಂದ ಅವ್ರು ಹೆಂಗಾಗಿದ್ದಾರೆ ಅಂತಂದರೆ, ಈಗ ಎಲ್ಲನೂ ಕೂಡ ಗೌರ್ಮೆಂಟ್ 10 ವರ್ಷದಿಂದ ಕರೆದಿದ್ದಾರಲ್ವ, ಅವರೆಲ್ಲರದ್ದು ಹೆಂಗಂದರೆ ಹಂಗೆ ಬಂದ್ಬಿಟ್ಟು ನಾವು. ಅಂದರೆ ಆ ವೇದರ್ ಇದ್ದಾರೆ, ನಾವು ಕೂಡ ಹಂಗೆ ಹೋಗ್ತಾ ಇದೀವಿ. ಯಾವಾಗ ಕಾಂಪಿಟೇಟಿವ್ ಅನ್ನೋದು ಒಂದು ತಲೆಯಲ್ಲಿ ಬರ್ತದೋ ಆವಾಗ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಓಕೆ, ಎಲ್ಲರೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ಆದಷ್ಟು ರೆಡಿ ಆಗಿರಿ. ಆಫ್ಟರ್ BS ನರ್ಸಿಂಗ್ ವಾಟ್ ನೆಕ್ಸ್ಟ್ ಅಂತ ಕೇಳೋರಿಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮೇಲೆ ನಂಬ್ಕೊಂತ ಕೂರ್ಬೇಡ್ರಿ. ಇನ್ ಕೇಸ್ ಇದೇ 2026 ಬಿಟ್ಟರೆ, ಇದೇ ಟೈಮ್ ಬಿಡ್ಬೋದು, ಕಾಯ್ಕೊಂಡು ಕೂತಿದ್ದಾರೆ ಎಲ್ಲರೂ ಕೂಡ. ಬಿಟ್ಟರೆ ಈಗ ಯಾರು ಔಟ್ಪುಟ್ ಆಗ್ತಾರೋ ನಿಮ್ಮಂಥ ಲಕ್ಕಿ ಪೀಪಲ್ಸ್ ಯಾರಿಲ್ಲ, ಮತ್ತೆ ಯಾವ ಬಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಓಕೆ, ಇರ್ತಕ್ಕಂಥ ಟೈಮ್ ಯುಟಿಲೈಸ್ ಮಾಡ್ಕೋರಿ. ನೀವು ಇಂಡಿಯಾದಲ್ಲಿ ಭಾರತನ ಉದ್ಧಾರ ಮಾಡಬೇಕಂತಂದರೆ ಇಲ್ಲೇ ಸೆಂಟ್ರಲ್ ಗೌರ್ಮೆಂಟೇ ತೊಗೋಬೇಕು, ನೀವು ಸ್ಟೇಟ್ ಗೌರ್ಮೆಂಟ್ ನಂಬ್ಕೊಂತಂದ್ರೆ ಕೂರ್ಬೇಡ್ರಿ. ಓಕೆ, ಇಲ್ಲಾಂತಂದರೆ ಔಟ್ ಆಫ್ ಕಂಟ್ರಿ ಹೋಗಿ ದುಡ್ಕೊಂಡು ವಾಪಸ್ ಬನ್ನಿರಿ. ನಮ್ಮ ಇಂಡಿಯಾದಲ್ಲಿ ಬಂದುಬಿಟ್ಟು ನಮ್ಮ ದೇಶನ ಕೂಡ ಸ್ವಲ್ಪ ಉದ್ಧಾರ ಮಾಡಿರಿ ಅಷ್ಟೇ.